ದೇವತೆಗಳನ್ನು, ದೇವಲೋಕದ ಇನ್ನಿತರ ದಿವ್ಯವಾದ ನಾಗಗಳು. ಅದು ವೇನ್ಸ್ ಇದ್ದ ಹಾಗೆ. ಇಡೀ ಜಗತ್ತಿಗೆ ಯಾವುದು ಆಧಾರ ಅಂತಂದ್ರೆ ನರಮಂಡಲಗಳ ರೀತಿಯಲ್ಲಿ ನಾಗಗಳೇ ಆಧಾರ. ಆ ನಾಗಗಳಿಲ್ಲದೆ ಹೋದ್ರೆ ಜಗತ್ತಿನಲ್ಲಿ ಈ ಸ್ನಾಯುಮಂಡಲ ನರಮಂಡಲಗಳೇ ದುರ್ಬಲವಾದ ಹಾಗೆ, ಶರೀರ ಅತ್ಯಂತ ದುರ್ಬಲವಾಗುವುದು ಹೇಗೋ ಹಾಗೆ ಜಗತ್ತು ದುರ್ಬಲವಾಗುತ್ತೆ. ಆ ದೌರ್ಬಲ್ಯವನ್ನ ಕಳೆಯುವ ಶಕ್ತಿ ಇರುವಂಥದ್ದು ಈ ನಾಗಗಳಿಗೆ. ಹಾಗಾಗಿ ಅಂಥ ಒಂದು ವಿಶೇಷ ಅಂಶವನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿ, ಅಂದ್ರೆ ಜಗತ್ತಿನ ಮೂಲ ಆಧಾರ ಅಂತ ಅನ್ನಿಸಿಕೊಂಡಂಥದ್ದು ಕೂಡ ಇಲ್ಲಿ ಗಮನಕ್ಕೆ ಬಂತು. ಮುಂದೆ ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿತ್ವಾ ಸರ್ವತೋನಂತರೂಪಂ ನಾಂತನ್ನ ಮಧ್ಯನ್ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನೇಕ ಬಾಹೂದರ ವಕ್ತ್ರನೇತ್ರಂ. ಹಿಂದೆ ಸಂಜಯ ಕಂಡದ್ದನ್ನ ಹೇಳಿದ್ದ. ಹಿಂದೆ ಇದೇ ಮಾತು, ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯ ಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. 4 ಶ್ಲೋಕದ ಹಿಂದೆ ಬಂದಿತ್ತು. ಈಗ ಅರ್ಜುನ ಏನ್ ಕಂಡ ಅದನ್ನ ಹೇಳ್ತಾ ಇದ್ದಾನೆ. ಅರ್ಜುನನ ದೃಷ್ಟಿಯಲ್ಲಿ ಅಂದ್ರೆ ಇದು ಮೊದಲಿಗೆ ಸಂಜಯ ಏನ್ ಕಣ್ಣು ಅದನ್ನು ದಾಖಲೆ ಮಾಡಿದ್ರು. ಅರ್ಜುನ ಅವನ ದೃಷ್ಟಿಯ ವ್ಯಾಪ್ತಿಯನ್ನ ಈ ಪದ್ಯ ಉಲ್ಲೇಖ ಮಾಡ್ತಾ, ಅನೇಕ ಬಾಹು ಉದರ ವಕ್ತ್ರ ನೇತ್ರ, ಅನೇಕ ತೋಳುಗಳು, ಅನೇಕ ಹೊಟ್ಟೆ, ಅನೇಕ ಮೋರೆಗಳು ಅಥವಾ ಬಾಯಿಗಳು ಅಥವಾ ಅನೇಕ ಕಣ್ಣುಗಳು. ಪಶ್ಯಾಮಿತ್ವ, ನಿನ್ನನ್ನ ಹೀಗೆ ಕಾಣ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಸರ್ವತೋನಂತ ರೂಪ, ಸರ್ವತಃ ಯಾವುದೋ ಒಂದು ದಿಕ್ಕಿನಲ್ಲಿ ಹೀಗೆ ವ್ಯಾಪಿಸಿದ ರೂಪ, ಇನ್ನೊಂದು ದಿಕ್ಕಿನಲ್ಲಿ ಖಾಲಿ ಅಲ್ಲ, ಎಲ್ಲಾ ದಿಕ್ಕುಗಳಲ್ಲೂ ಅನಂತ ರೂಪ. ಮುಕ್ತಾಯ ಮಾಡ್ಲಿಕ್ಕಾಗದಷ್ಟು ರೀತಿಯ ಕೊನೆ ಇಲ್ಲದ ರೂಪಗಳನ್ನು ನೋಡ್ತಾ ಇದ್ದೇನೆ. ಒಂದಕ್ಕೂ ಕೂಡ ನ ಅಂತಂ ನ ಮಧ್ಯಂ ನ ಆದಿಂ. ಅಲ್ಲೂ ಅನಂತಂ ವಿಶ್ವತೋ ಮುಖಂ ಅಂತ ಹೇಳಿದ್ದ. ಇಲ್ಲಿ ಮಧ್ಯನೂ ಇಲ್ಲ, ತುದಿಯೂ ಇಲ್ಲ, ಕೊನೆಯೂ ಇಲ್ಲ. ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹೇ ವಿಶ್ವರೂಪ, ವಿಶ್ವವೇ ಯಾರಿಗೆ ಶರೀರವಾಗಿ ಇದೆಯೋ, ಅಂದ್ರೆ ಹೊರಗಿನ ಶರೀರ, ಅವನಿಗೆ ವಾಸ ಮಾಡ್ಲಿಕ್ಕೆ ಅದು ಬೇಕು ಅಂತಲ್ಲ, ಶರೀರದಂತೆ ಭಗವಂತನನ್ನ ಕಾಣುವುದಕ್ಕೆ ಸಾಧ್ಯವಾದಾಗ ಒಂದು ಮಾಧ್ಯಮವಾಗಿ ಈ ಪ್ರಪಂಚ ಅನ್ನೋದು ಉಲ್ಲಿಖಿತ ಆದ್ರಿಂದಾಗಿ ವಿಶ್ವರೂಪ. ವಿಶ್ವದ ಎಲ್ಲ ರೂಪವೂ ಅವನದ್ದೇ. ವಿಶ್ವದಲ್ಲಿರುವ ಪ್ರತಿಯೊಂದು ರೂಪವೂ ಕೂಡ ಯಾರದ್ದೋ ಅವನು ವಿಶ್ವರೂಪ. ವಿಶ್ವೇಶ್ವರ, ವಿಶ್ವೇಶ್ವರ, ವಿಶ್ವಕ್ಕೆ ಈಶ್ವರ, ವಿಶ್ವದ ಅಂತರ್ಯಾಮಿ, ವಿಶ್ವದ ಈಶನಶೀಲ ಸಮರ್ಥನಾದವನು. ಅನೇಕ ಶಬ್ದ ಅನಂತವಾಚಿ. ಅನೇಕ ಶಬ್ದ ಅನ್ನೋದು ಅನಂತ ಅನ್ನುವ ಅರ್ಥದಲ್ಲೇ ಉಪಯೋಗ ಆಗಿದೆ. ಅನಂತ ಬಾಹೂದರ ಇತಿ ವಕ್ಷತಿ. ಮುಂದೆ ಅನಂತ, ಇಲ್ಲಿ ಅನೇಕ ಬಾಹೂದರ ಅಂತಿದೆಯಲ್ಲ, ಅದನ್ನೇ ಮುಂದೆ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಅಂತ ಮುಂದೆ ವಿವರಣೆ ಬರುವಾಗ ಈ ಅನಂತ ಬಾಹು ಅನ್ನೋದು ಅನೇಕ ಬಾಹುವಿಗೆ ಪರ್ಯಾಯವಾಗಿ ಇದೆ, ಇಲ್ಲೇ ಮುಂದೆ ಬಂದಿದೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋ ಮುಖಂ. ಸರ್ವತೋನಂತ ರೂಪಂ ಅಂತ ಬಂತಲ್ಲ ಇಲ್ಲಿ, ಅದು ಕೇವಲ ಸುಮ್ಮನೆ ಒಂದು ಹೊಗಳಿಕೆಗಾಗಿ ಮಾತು ಬಂತು ಅಂದ್ರೆ ಇಲ್ಲ. ಇದು ಮತ್ತೆ ಮತ್ತೆ ಈ ಮಾತನ್ನ ಕಂಡಾಗ ಅವನಿಗೆ ವಿವರಿಸ್ಲಿಕ್ಕೆ ಶಬ್ದಗಳು ಸಾಕಾಗದೆ ಮತ್ತೆ ಮತ್ತೆ ವಿವರಣೆ ಕೊಟ್ಟದ್ದು ನೋಡುತ್ತೇವೆ ನಾವು. ಹಾಗಾಗಿ ಮುಂದೆಯೂ ಕೂಡ ಸರ್ವತಃ ಪಾಣಿಪಾದಂ ತತ್
ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಅಂತ ಮತ್ತೆ ಮಾತು ಬರುತ್ತೆ. ಅಂತಹ ಎಲ್ಲೆಡೆ ಕೈಕಾಲು ಮೂಗು ಬಾಯಿಗಳೇ ತುಂಬಿಕೊಂಡು ಬಿಟ್ಟಿದೆ. ಎಲ್ಲಿ ನೋಡಿದ್ರು ಅವನ ಕೈಕಾಲುಗಳೇ ಕಾಣಿಸ್ತಿವೆ. ಇದೇನು ಹೀಗೆ ಹೇಳ್ತಾ ಇದ್ದಾರೆ? ಇದು ವೇದ ಪುರುಷನಿಗೆ ಒಪ್ಪಿಗೆಯಾಗುವ ಮಾತೆ ಅನ್ನುವ ಸಂದೇಹ ಬಂದ್ರೆ, ಯಾಕಂದ್ರೆ ಎಲ್ಲಾ ಮಾತುಗಳು ಕೊನೆಗೆ ವೇದದಲ್ಲಿ ಇದಕ್ಕೆ ಮುದ್ರೆ ಇದ್ರೆ ಅದು ಶಾಶ್ವತವಾಗಿ ಗ್ರಹಿಕೆಗೆ ಬರಬೇಕಾದ ಸಂಗತಿಯೇ ಆಗಿದೆ ಅನ್ನೋದು ನಿಶ್ಚಯ ಆಗುತ್ತೆ. ಅಂದ್ರೆ ಎಲ್ಲ ಕಾಲದಲ್ಲೂ ವೇದದಲ್ಲಿ ಬಂತು ಅಂದ್ರೆ ಅದು ಬಹಳ ದೀರ್ಘಕಾಲದ ಸತ್ಯವನ್ನ ಹೇಳ್ತಾ ಇದೆ ಅಂತ ಅರ್ಥ. ಯಾಕಂದ್ರೆ ಅದು ಯಾವ ಕಾಲದಿಂದಲೂ ಮತ್ತೆ ಅದೇ ರಿಪೀಟ್ ಆಗುತ್ತೆ. ಕೆಲವೊಂದ್ ಸರ್ತಿ ಏನು ಅಂದ್ರೆ ವಸ್ತು ತಾತ್ಕಾಲಿಕ ಆಗಿರಬಹುದು, ಆದ್ರೆ ಅದೇ ತರದ ವಸ್ತು ಮತ್ತೆ ಯಾವುದೋ ಇರುತ್ತೆ. ಮುಂದಿನ ಕಲ್ಪದಲ್ಲಿ ಅಥವಾ ಮುಂದಿನ ಸೃಷ್ಟಿಯ ಕಾಲದಲ್ಲಿ ಮಡಿಕೆ ಅನ್ನೋದು ಮತ್ತೆ ಅದೇ ಆಕೃತಿಯಲ್ಲಿ ಬರುತ್ತೆ. ಎಷ್ಟೋ ವಿಷಯಗಳು ಕೆಲವೊಂದ್ ಸರ್ತಿ ಇದು ಅಪ್ರಾಕೃತ ಅಂದ್ರೆ ಭೌತಿಕ ಅಪ್ರಾಕೃತ ಅಲ್ಲ ಅಂತ ಯೋಚನೆ ಬರುವ ಸಾಧ್ಯತೆಗಳಿರ್ತವೆ. ಅಂತದ್ದಕ್ಕೆಲ್ಲ ವೇದ ಏನು ವಿವರಣೆ ಕೊಡುತ್ತೆ ಅಂದ್ರೆ ಅದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರ್ತದೆ. ಧಾತಾ ಯಥಾ ಪೂರ್ವ ಕಲ್ಪಯತ್. ವಸ್ತು ಶಾಶ್ವತವಾಗಿರ್ಬೇಕಾಗಿಲ್ಲ, ಶಾಶ್ವತವಾದ ಒಂದು ಪ್ರವಾಹ ಇದೆಯಲ್ಲ, ಅದರಲ್ಲಿ ಈ ವಸ್ತುಗಳು ಮತ್ತೆ ಮತ್ತೆ ಬರುವಾಗ ಅದನ್ನು ಕೂಡ ವೇದ ಉಲ್ಲೇಖ ಮಾಡುತ್ತೆ ಅನ್ನುವ ದೃಷ್ಟಿಯಿಂದ ಹೇಳುದು. ಆದ್ರೆ ಇನ್ನು ಕೆಲವು ಭಗವಂತನ ವಿಷಯದಲ್ಲಿ ಹಾಗಲ್ಲ. ಎಲ್ಲಾ ಕಾಲದಲ್ಲೂ ಅದು ಶಾಶ್ವತವೇ. ಎಲ್ಲಾ ಕಾಲ ಅಂದ್ರೆ ಪ್ರತಿ ಕಾಲದಲ್ಲೂ ಪ್ರತಿ ದೇಶದಲ್ಲೂ ಆ ವಸ್ತು ಅನ್ನೋದು ಶಾಶ್ವತ. ಅಂಥ ಒಂದು ವಿವರಣೆಯನ್ನ ವೇದದಲ್ಲಿ ಕೊಟ್ಟದ್ದನ್ನ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ ಧಮತಿ ಸಂಪತತ್ರೈದ್ಯಾವಾ ಭೂಮಿ ಜನಯಂದೇವ ಏಕಃ ಇತಿ ಋಗ್ವೇದೆ. ಕೆಲವು ಕಡೆ ದ್ಯಾವಾ ಪೃಥಿವೀ ಅಂತ ಬಳಸ್ತಾರೆ, ಇಲ್ಲಿ ದ್ಯಾವಾ ಭೂಮಿ ಅಂತಿದೆ. ಅಂದ್ರೆ ಶಾಖಾಂತರದಲ್ಲಿ ಕೆಲವೊಂದು ಸರ್ತಿ ಪಾಠಾಂತರ ಇರುತ್ತೆ. ಅದು ಉದ್ದೇಶಪೂರ್ವಕವಾಗಿ ಋಷಿಗಳಿಂದ ಇನ್ನೇನೋ ಒಂದು ಅಭಿಪ್ರಾಯದಿಂದಲೇನೆ ನಿರೂಪಣೆ ಆಗಿರುತ್ತೆ. ವಿಶ್ವತಶ್ಚಕ್ಷು, ಎಷ್ಟು ಜಾಗಕ್ಕೆ ನೀವು ಹೋಗಿ ನಿಂತರೂ ಕೂಡ ಆ ಜಾಗದಲ್ಲಿ ನೇರವಾಗಿ ವಸ್ತುವನ್ನು ನೋಡುವ ಸಾಕ್ಷಾತ್ ಈಕ್ಷತೆ ಅನ್ನುವ ಚಕ್ಷು ಇದೆ. ಎಲ್ಲಿ ಹೋಗಿ ನಿಂತರು, ಯಾವ ಕತ್ತಲೆಯಲ್ಲಿ, ಯಾವ ಕೊಂಪೆಯಲ್ಲಿ, ಯಾವ ಮರದ ತುದಿಯಲ್ಲಿ, ಯಾವ ಬೆಟ್ಟ ತುದಿಯಲ್ಲಿ, ಯಾವ ಕಿಬ್ಬಿಯೊಳಗೆ, ನೀರಿನ ಆಳದಲ್ಲಿ, ಇನ್ನೆಲ್ಲೋ ಜಾಗತ್ತಿನಲ್ಲಿ ಯಾರಿಗೂ ಇಲ್ಲಿ ತನಕ ಗೊತ್ತೇ ಇಲ್ಲದ ಜಾಗದಲ್ಲಿ ಹೋಗಿ ನಿಂತರೂ ಕೂಡ ವಿಶ್ವತಶ್ಚಕ್ಷು, ಅವನ ಕಣ್ಣಲ್ಲಿದೆ, ಅವನ ಕಣ್ಣು ಅದನ್ನು ಕಾಣುತ್ತಿದೆ, ಅವನೇ ಅದು. ಆದ್ರೆ ನನಗೆ ಅದನ್ನ ವಿಭಾಗಿಸಿ ನೋಡ್ಲಿಕ್ಕೆ ಆಗುವ ಹಾಗೆ ವಿಶ್ವತಶ್ಚಕ್ಷು. ವಿಶ್ವತೋಮುಖ, ಎಲ್ಲಿ ಯಾರು ತನ್ಗೆ ಉಪದೇಶ ಬೇಕು ಅಂತ ಶ್ರದ್ಧೆಯಿಂದ ಕೇಳಿದ್ರು ಅಲ್ಲಿಂದಲೇ ಶರೀರವಾಣಿಯಾಗಿ ಆದ್ರೂ ಕೂಡ ಭಗವಂತ ನುಡಿದು ನಾರದನ ಹಾಗೆ ಕಾಡಿನ ಮಧ್ಯದಲ್ಲೆಲ್ಲೋ ಇರುವಂತವನಿಗೆ ಉಪದೇಶ ನೀಡಿ, ನಿನಗೆ ಮತ್ತೂ ಉಪದೇಶ ಪಡಿಲಿಕ್ಕೆ ಸಮಯ ಇದೆಯಪ್ಪ, ಅಲ್ಲಿ ತನಕ ಕಾಯಿ ಅಂತ ತಾನೇ ಕಾದು ನಿಂತ. ಹುತ ಅಂದ್ರೆ ಅಷ್ಟೇ ಅಲ್ಲ, ವಿಶ್ವತಸ್ಪಾತ್, ವಿಶ್ವತೋ ಬಾಹು, ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಅವನ ತೋಳು ತುಂಬಿದೆ. ಎಲ್ಲಿಯೂ ದೇವ್ರು ಇಲ್ಲಿ ತನಕ ಬಂದ್ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಈ ಕಡಿದಾದ ಜಾಗದಲ್ಲಿ ದೇವ್ರು ಹೇಗ್ ಬರ್ತಾನೆ ಅಂತ ಹೇಳಲಿಕ್ಕಿಲ್ಲ. ಎಲ್ಲಾ ಕಡೆ ಅವನ ತೋಳಿದೆ. ಅವನು ಅಂದ್ರೆ ತೋಳು ಅಂದ್ರೆ ಬೇರೆ ಅಲ್ಲ ಒಂದು. ಆದ್ರಿಂದಾಗಿ ಅವನ ತೋಳಿನಿಂದ ಏನೇ ಕೆಲಸ ಮಾಡಿದ್ರು ಕೂಡ ಅದು ಪರಿಪೂರ್ಣವಾಗಿರುತ್ತೆ. ಆದ್ರಿಂದ ಅವನ ತೋಳು ವಿಶ್ವತೋ ಬಾಹು ಉತ ವಿಶ್ವತಸ್ಪಾತ್, ಅಷ್ಟೇ ಅಲ್ಲ ಪಾತ್, ಅವನ ಪಾದವು ಕೂಡ ವಿಶ್ವದ ಎಲ್ಲೆಡೆ ವ್ಯಾಪಿಸಿ ನಿಂತಿದೆ. ಹಾಗಾಗಿ ಅವನು ಅಲ್ಲಿದ್ದಾನೆ ಅಂತ ಎಲ್ಲಿಯೇ ಕೂತು ಚಿಂತಿಸಿದ್ರು ಕೂಡ ಅವನಲ್ಲಿ ಇದ್ದು ಆ ಸೌಖ್ಯವನ್ನ ಕೊಡ್ತಾನೆ. ಅದರಿಂದಾಗಿ ವಿಶ್ವತಸ್ಪಾತ್, ಅವನ ಪದ ನಿರಂತರ ಜಗತ್ತಿನ ಎಲ್ಲಾ ಮೂಲೆಗಳನ್ನು ತಲುಪುತ್ತೆ. ಸಂಬಾಹುಭ್ಯಾಂ ಧಮತಿ ಸಂಪತತ್ರೈಹಿ ಪತತ್ರೈಹಿ, ಇಡೀ ಜಗತ್ತನ್ನ ತೋಳುಗಳಿಂದ ಎತ್ತಿ ಹಿಡಿದು
ದ್ಯಾವಾ ಭೂಮಿ ಜನಯನ್ ದೇವ ಏಕಃ, ಭೂಮಿ ಆಕಾಶಗಳನ್ನು ಒಂದಾಗಿಸಿ ಇಡೀ ಜಗತ್ತನ್ನ ಮತ್ತೆ ಮತ್ತೆ ಸೃಷ್ಟಿಸ್ತಾ ಇರ್ತಾನೆ. ಧಮತಿ ಅಂದ್ರೆ ಸೇರಿಸುವುದು ಅಥವಾ ಒಟ್ಟೈಸುವುದು, ಊದುವುದು ಅನ್ನುವ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದ್ರೆ ಧಮತಿ. ಧ್ಮಾತಿ ಅಂತ ಅಂದ್ರೆ ಆ ಊದುವುದು. ಧಮತಿ ಅಂತಂದ್ರೆ ತೋಳುಗಳಿಂದ ಎತ್ತಿ ಹಿಡಿದದ್ದು. ಎರಡೂ ಆಕಾಶ ಭೂಮಿಗಳನ್ನ ಅಂದ್ರೆ ಈಗ ಆಕಾಶ ಎಲ್ಲೋ ಭೂಮಿ ಎಲ್ಲೋ ಆಯ್ತು ಅಂದ್ರೆ ಆಕಾಶ ಎಲ್ಲೋ ಅಂದ್ರೆ ಏನು, ಆಕಾಶ ಎಲ್ಲಾ ಕಡೆ ಇದೆ. ಆದ್ರೆ ಭೂಮಿಯಲ್ಲಿ ವಾಸ ಮಾಡ್ಲಿಕ್ಕೆ ಯೋಗ್ಯವಾದ ಆಕಾಶ ಮತ್ತು ಭೂಮಿ ಎರಡು ಒಟ್ಟೊಟ್ಟಿಗೆದ್ದರೆ ಮಾತ್ರ ಜೀವಿಗಳು ವಾಸಿಸ್ಲಿಕ್ಕೆ ಸಾಧ್ಯ. ಎರಡು ತೋಳುಗಳಿಂದ ಆಕಾಶ ಮತ್ತು ಭೂಮಿಯನ್ನ ಒಂದಕ್ಕಿಂತ ಒಂದು ಭಿನ್ನವಾಗದಂತದನ್ನು ಜೋಡಿಸಿ ನಿಲ್ಲಿಸುವ ಕೆಲಸವನ್ನ ಏಕಃ ದೇವಃ ಏಷಃ, ಅದೇ ಭಗವಂತ ಈ ಎಲ್ಲವನ್ನು ನಡೆಸ್ತಾನೆ ಅನ್ನೋದನ್ನ ಹರಿವಂಶ ಹೇಳುತ್ತೆ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ. ಒಟ್ಟಿಗೆ ಋಗ್ವೇದದ ಒಂದು ಮಾತು ಬಂದ ಹಾಗೆ ಯಜುರ್ವೇದದಲ್ಲೂ ಕೂಡ ಇದೇ ಮಾತು. ಸಂಬಾಹುಭ್ಯಾಂ ಅಲ್ಲಿ ಧಮತಿ ಇತ್ತು, ಇಲ್ಲಿ ನಮತಿ. ಭಾಗಿಸುತ್ತಾನೆ ಎರಡು ತೋಳುಗಳಿಂದ ದ್ಯಾವ ಪೃಥಿವಿಗಳನ್ನ ಒಂದಾಗಿಸಿ ಜಗತ್ತನ್ನ ತನಗೆ ಬೇಕಾದಂತ ಬ್ಲೆಂಡ್, ಕಾಲ ಕಾಲಕ್ಕೆ ಅದಕ್ಕೆ ಏನಾಗ್ಬೇಕು ಅದನ್ನ ಆಗುವಂತೆ ಮಾಡುವ ವ್ಯವಸ್ಥೆ ಅವನದ್ದಿದೆ. ಮುಂದೆ ವಿಶ್ವ ಶಬ್ದಶ್ಚ ಅನಂತವಾಚಿ. ಇನ್ನೊಂದು ಶಬ್ದ ಇಲ್ಲಿ ಬಂದದ್ದು ವಿಶ್ವತಶ್ಚಕ್ಷುರುತ. ಅಲ್ಲೂ ಕೂಡ ವಿಶ್ವೇಶ್ವರ ವಿಶ್ವರೂಪ ಅಂತ ಬಂತು, ಮೂಲದಲ್ಲೂ ಬಂತು. ಆಚಾರ್ಯರು ಕೊಟ್ಟ ಎರಡಕ್ಕೂ ವ್ಯಾಖ್ಯಾನ, ತಾನೇ ಕೊಟ್ಟ ವೇದದ ಮಾತುಗಳಿಗೂ ಕೂಡ ವಿಶ್ವ ಅಂದ್ರೆ ಅಲ್ಲೂ ಕೂಡ ಅನಂತವಾಚಿ, ಅಲ್ಲೂ ಕೂಡ ಲೆಕ್ಕವಿಲ್ಲದಷ್ಟು ಅನ್ನುವ ಅರ್ಥದಲ್ಲೇ ಇರುವಂಥದ್ದು. ಸರ್ವಂ ಸಮಸ್ತಂ ವಿಶ್ವಂಚ ಅನಂತಂ ಪೂರ್ಣಮೇವ ಚ. ವಿಶ್ವ ಶಬ್ದಕ್ಕೆ ಅನಂತವಾಚಿ ಅಂತ ಹೇಳಿದ್ರೆ, ನಿಮ್ ಕಿಸೆಯಿಂದ ಹೇಳಿದ್ರೆ ಎಲ್ಲಿಯಾದ್ರೂ ಬೇರೆ ಕಡೆ ಅಂತ ಪ್ರಯೋಗ ಇದೆಯಾ ಅಂತ ಕೇಳಿದ್ರೆ ಇದೆ. ಸರ್ವಂ ಸಮಸ್ತಂ ವಿಶ್ವಂ ಅನಂತಂ ಪೂರ್ಣಂ ಐಶ್ವರ ಈ ಎಲ್ಲ ಪದಗಳು ಕೂಡ ಇತಿ ಅಭಿಧಾನಾತ್, ಇದೊಂದು ಕೋಶದಲ್ಲಿ ಬಂದ ಮಾತು. ವಿಶ್ವ ಸಮಸ್ತ ಸರ್ವ ಅನಂತ ಇದೆಲ್ಲ ಪೂರ್ಣ ಇತ್ಯಾದಿಗಳೆಲ್ಲ ತುಂಬಾ ಅನ್ನುವ ಅರ್ಥದಲ್ಲಿಯೇ ಇರುವಂತಹ. ಇನ್ನು ಅನಂತಪಾದಂ, ತಮನಂತ ಬಾಹುಂ ಅನಂತವಕ್ತ್ರಂ ಪುರುಷ ಪುರುರೂಪಮೇಕಂ. ಇದು ಇಲ್ಲಿಗೆ ಎಷ್ಟು ಮುಗಿಸೋಣ. ಇದ್ರ ಮುಂದೆ ಮತ್ತು ಒಂದು ಸ್ವಲ್ಪ ಭಾಷ್ಯದ ಭಾಗ ತುಂಬ ಇದೆ. ವಿಶ್ವ ಶಬ್ದ ಅನಂತವಾಚಿ ಅನ್ನೋದ್ರಿಂದ ನಾಳೆ ಅಲ್ಲಿಂದ ಮುಂದುವರಿಸೋಣ. ಅನಂತ ಶಬ್ದ, ವಿಶ್ವ ಶಬ್ದ, ಸಮಸ್ತ ಶಬ್ದ, ಪೂರ್ಣ ಶಬ್ದ ಇದೆಲ್ಲವೂ ಕೂಡ ಅನಂತವಾಚಕವಾದ ಪದಗಳು ಅಂತ ಹೇಳಲಿಕ್ಕೆ ಬಂದಿದೆ. ಅದು ಏನೇನು ಮಾತುಗಳಿಂದ ಆಚಾರ್ಯರು ಸಮರ್ಥಿಸ್ತಾರೆ ಅನ್ನೋದನ್ನ ಮತ್ತೆ ಕೆಲವು ಕೊಟ್ಟ ವೇದದ ಮಾತುಗಳಿಂದ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.